ಈಗ ರಾಮ ಅಯೋಧ್ಯೆಯಿಂದ ಹೊರಟು ಕಿಷ್ಕಿಂಧೆಗೆ ಬಂದಿದ್ದ, ಕರ್ನಾಟಕಕ್ಕೆ ಬಂದಿದ್ದ. ಅವ್ರು ಹೇಳುವ ಆ ರೂಟ್ ಮ್ಯಾಪ್ ಇದೆಯಲ್ಲ, ಒಂದು ಸ್ವಲ್ಪವೂ ವ್ಯತ್ಯಾಸ ಇಲ್ಲ, ಗೂಗಲ್ ಮ್ಯಾಪ್ ಥರನೇ ಇದೆ. ಪಕ್ಕ ಇದೇ ದಾರಿಲಿ ಹೋದ್ರ ಅಂತ ಹೇಳೋದಿಲ್ಲ, ಆದರೆ ಈ ಊರಿಂದ ಈ ಊರಿಗೆ ಹೋದ್ರು ಅಂತ ಹೇಳುವಾಗ ಅವತ್ತಿನ ಮನುಷ್ಯನಿಗೆ ಕುರುಹುಗಳನ್ನು ಉಳಿಸಬೇಕು ಅನ್ನುವ ಯೋಚನೆಯೇ ಇಲ್ಲದ ಕಾರಣಕ್ಕೆ ಇವುಗಳಿಗೆ ಕುರುಹು ಇಲ್ಲ. ಹಾಗಾಗಿ ಇದನ್ನು ಒಂದೊಮ್ಮೆ ನೀವು ಹೇಳಿದಂತೆ ನಾಳೆ ಒಪ್ಪಿಕೊಂಡ್ರೂ ಕೂಡ ರಾಮಾಯಣ ಮಹಾಭಾರತ ಅನ್ನೋದು ಸಾವಿರ ವರ್ಷಗಳ ಹಿಂದಿನ ಮನುಷ್ಯ ಜನಾಂಗದ ಇತಿಹಾಸ ಅನ್ನೋದು ಎರಡನೇ ಕಾರಣದಿಂದ ನಿಜ ಆಗುತ್ತೆ. ಇದು ಬಹಳ ಮುಖ್ಯವಾದ ಸಾಲು. ಈ ತಾರತಮ್ಯ ಕಾಣಿಸಿದೆ ಅನ್ನೋದಕ್ಕಾಗಿ ಆ ಕೃತಿ ಅನ್ನೋದು ಅದು ನಿಷೇಧಿಸಬೇಕು ಅನ್ನೋ ಕೃತಿ ಆಗೋಲ್ಲ. ಯಾಕೆ ಅಂದರೆ ಈಗ ತಾರತಮ್ಯ ಕಾಣಿಸಿದ್ರೆ ಅದು ಏನು ಹೇಳ್ತಾ ಇದೆ, ಮನುಷ್ಯ ಯಾರನ್ನೋ ಕೀಳಾಗಿ ಅವತ್ತೂ ಕಾಣ್ತಿದ್ದ ಅಂತ ಹೇಳ್ತಾ ಇದೆ. ಯಾಕೆ ಕಂಡವ್ರ ಕಥೆಯಲ್ಲಿ ಇಲ್ವ ಹಾಗಿದ್ರೆ, ನಾನು ರಾಮನ ಪರಮ ಭಕ್ತ, ನಾನು ನಿತ್ಯ ಪೂಜೆ ಮಾಡ್ತೀನಿ, ಎಷ್ಟು ಮಾಡಿದರೂ ಆ ರಾಮ ಕೊನೆಗೆ ಸೀತೆಯನ್ನು ಕಾಡಿಗೆ ಕಳಿಸ್ತಾನಲ್ಲ ಗರ್ಭಿಣಿ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ನಾನಂದೇ ಒಪ್ಕೋಬೇಡಿ, ಇದು ಯಾವುದೂ ಅಲ್ಲ ಬೇಕಾಗಿರೋದು. ಅದಕ್ಕೆ ನಾನು ಅದನ್ನು ಇತಿಹಾಸ ಅಂತ ಪೂರ್ಣವಾಗಿ ಒಪ್ಪುವ ನಾನು ಮಾತುಕತೆ ಆಡುವಾಗ ಒಂದು ಮಾತು ಹೇಳಿದೆ, ಒಂದೊಮ್ಮೆ ಇದು ಹೀಗೆಯೇ ನಡೆದಿಲ್ಲ ಅಂತ ವಾದಕ್ಕಾಗಿ ಒಪ್ಪಿಕೊಂಡರೂ ನಷ್ಟ ಏನೂ ಇಲ್ಲ, ರಾಮಾಯಣ ಬೇಕೇ. ಯಾಕೆ ಅಂದರೆ ಅವತ್ತಿನ ಮನುಷ್ಯನ ಚಿಂತನೆಯಲ್ಲಿ ಹುಟ್ಟುಕೊಂಡಿದೆ. ಅಂದರೆ ಕಲ್ಪನೆ ಅನ್ನೋದು ಸುಮ್ಮನೆ ಹುಟ್ಟೋದಿಲ್ಲ. 1000 ಜನ ಅಂತಃಪುರದಲ್ಲಿ ತುಂಬಿದ್ದಾರೆ, ಇನ್ನೊಬ್ಬಳು ನನಗೆ ಬೇಕು ಭೋಗಿಸೋದಕ್ಕೆ, ಅದಕ್ಕಾಗಿ ನೀವೆಲ್ಲ ಸಾಯಿರಿ ಅಂತ ಅನ್ನೋದಿದೆಯಲ್ಲ. ಅಂದರೆ ಮನುಷ್ಯರನ್ನ ಅಹಂಕಾರವನ್ನ ಸ್ವಾರ್ಥವನ್ನ ಪೋಷಿಸೋದಕ್ಕೋಸ್ಕರ, ಅಹಂಕಾರದ ಜೊತೆಗೆ ಸ್ವಾರ್ಥ ಪೂರೈಕೆಗಾಗಿ ಇಷ್ಟು ಕೀಳಾಗಿ ಒಬ್ಬ ನೋಡ್ತಾನೆ ಅಂದರೆ ರಾಮಾಯಣದಲ್ಲಿ ತಾರತಮ್ಯ ಇದೆ. ಇನ್ನೊಂದು ಕೃಷ್ಣನ ಮೇಲಿರುವ ಹಲವು ಪ್ರಶ್ನೆಗಳಿವೆ, ಅದು ಸುದೀರ್ಘ ಪ್ರಶ್ನೆಗಳು, ಒಂದೆರಡು ಅಂತ ಅಲ್ಲ. ಅಂದರೆ ಕೃಷ್ಣನನ್ನು ತಂತ್ರಗಾರ ಅಂತ ಕರಿತೀವಿ, ಕೃಷ್ಣ ಮೋಸ ಮಾಡ್ತಾ ಇದ್ದ, ಕೃಷ್ಣ ಸುಳ್ಳು ಹೇಳಿಸ್ತಾ ಇದ್ದ, ಸಾಕ್ಷ್ಯಗಳು ಇವೆ. ಅಶ್ವತ್ಥಾಮ ಹತಃ ಕುಂಜರಹ ಅಂತ ಯುಧಿಷ್ಠಿರನ ಬಾಯಲ್ಲಿ ಕೃಷ್ಣ ಹೇಳಿಸಿದ ಅನ್ನೋದಾಗಲಿ, ಕರ್ಣನನ್ನು ಇದರ ಸಮಯದಲ್ಲಿ ಕೊಲ್ಲೋಕೆ ಹೇಳ್ದ ಅನ್ನೋದಾಗಲಿ, ಭೀಷ್ಮನನ್ನು ಕೊಲ್ಲೋದಕ್ಕೆ ಹೇಳ್ದ ಅನ್ನೋದರಿಂದ ಆರಂಭ ಮಾಡಿ ಕೃಷ್ಣನ ಸಿದ್ಧಾಂತ ಅಂತ ತಗೊಂಡ್ರೆ, ಕೃಷ್ಣನ ಕ್ರಮ ಅಂತ ತಗೊಂಡ್ರೆ, ಅವನು ಯಾವಾಗಲೂ ಈ ಕ್ರಿಯೆಗಿಂತಲೂ ಕ್ರಿಯೆ ಪರಿಣಾಮ ಮುಖ್ಯ ಅಂತ ಭಾವಿಸುವ. ಪೂರ್ತಿ ಸಂಚಿಕೆ ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನೆಲ್ನಲ್ಲಿ.